ದೇವರ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಹಾಗೂ ಶುಭಾಶಯಗಳು. ಕತ್ತಲೆಯಲ್ಲಿಯೂ ದೇವರ ನೆರಳು ನಮಗೆ ನೀಡುವ ಅಚಲ ರಕ್ಷಣೆ, ಭಯವನ್ನು ಜಯಿಸುವ ನಂಬಿಕೆ, ದೇವರ ಆಶ್ರಯದಲ್ಲಿ ಸುರಕ್ಷಿತ ಜೀವನ. ಈ ವಚನ ಸತ್ಯವೇದದಲ್ಲಿ ಯಾವ ಅಧ್ಯಾಯದಲ್ಲಿದೆ ಎಂಬುದನ್ನು ಹೇಳಬಹುದಾ ಯಾರಾದರೂ? ಅದೇ ಕೀರ್ತನೆ 91. ಪ್ರಿಯ ದೇವ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇಂದು ನಾವು ಧ್ಯಾನಿಸಬೇಕಾದ ದೇವರ ವಾಕ್ಯ ಕೀರ್ತನೆ 91. ಈ ಅಧ್ಯಾಯವು ಕೇವಲ ಒಂದು ಕೀರ್ತನೆಯಲ್ಲ, ಇದು ಭಯಗೊಂಡ ಹೃದಯಗಳಿಗೆ ಧೈರ್ಯ, ಸಂಕಷ್ಟದಲ್ಲಿರುವವರಿಗೆ ಆಶ್ರಯ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಬಲಪಡಿಸುವ ಜೀವಂತ ವಾಗ್ದಾನವಾಗಿದೆ. ಜೀವನದಲ್ಲಿ ಅನಾರೋಗ್ಯ, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಕಷ್ಟಗಳು, ಅನಿಶ್ಚಿತ ಭವಿಷ್ಯ ಇವೆಲ್ಲವೂ ನಮ್ಮನ್ನು ಭಯಪಡಿಸಬಹುದು. ಆದರೆ ದೇವರು ಹೇಳುತ್ತಾರೆ, ಪರಾತ್ಪರನ ಆಶ್ರಯದಲ್ಲಿ ವಾಸಿಸುವವನು ಸರ್ವಶಕ್ತನ ನೆರಳಿನಲ್ಲಿ ನೆಲೆಸುವನು. ಇಂದು ದೇವರ ವಾಕ್ಯ ನಮ್ಮ ಹೃದಯವನ್ನು ಬಲಪಡಿಸಲಿ. ದೇವರೇ, ನಿಮ್ಮ ಪ್ರಾರ್ಥನೆಯನ್ನು ಮಾಡುವ ಉತ್ತಮ ಶಕ್ತಿಯನ್ನು, ನಮ್ಮೆಲ್ಲ ಪ್ರತಿಭೆಗಳನ್ನು ನಿಮ್ಮ ಸೇವೆಗೆ ಉಪಯೋಗಿಸುವಂತೆ ಮಾಡಿ ದೇವರೇ. ದೇವರ ಆಶ್ರಯವೇ ಸುರಕ್ಷಿತ ಸ್ಥಳ. ಲೋಕವು ಅನೇಕ ಭದ್ರತೆಗಳನ್ನು ನೀಡಬಹುದು, ಆದರೆ ನಿಜವಾದ ರಕ್ಷಣೆ ದೇವರಿಂದ ಮಾತ್ರ ಬರುತ್ತದೆ. ದೇವರ ಸನ್ನಿಧಿಯಲ್ಲಿ ಇರುವವರಿಗೆ ಆತನು ಕೋಟೆಯಾಗಿ ನಿಲ್ಲುತ್ತಾನೆ. ದೇವರೊಂದಿಗೆ ಪ್ರತಿದಿನ ಸಮಯ ಕಳೆಯುವವರು ಆತ್ಮೀಕವಾಗಿ ಬಲವಾಗುತ್ತಾರೆ. ಭಯಪಡಬೇಡ, ದೇವರು ನಿನ್ನೊಂದಿಗಿದ್ದಾನೆ. ಕೀರ್ತನೆ 91 ಹೇಳುತ್ತದೆ, ರಾತ್ರಿಯ ಭಯಕ್ಕೂ ಹಗಲಿನಲ್ಲಿ ಹಾರುವ ಬಾಣಕ್ಕೂ ನೀನು ಹೆದರಬೇಡ. ಇಂದು ಅನೇಕರು ಭಯದಿಂದ ಬದುಕುತ್ತಿದ್ದಾರೆ, ಆದರೆ ದೇವರು ನಮ್ಮ ರಕ್ಷಕ. ಉದಾಹರಣೆಗೆ, ದಾನಿಯೇಲನು ಸಿಂಹಗಳ ಗುಹೆಯಲ್ಲಿದ್ದರೂ ಸಹ ದೇವರು ಅವನನ್ನು ಕಾಪಾಡಿದನು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ದೇವದೂತರನ್ನು ಕಳುಹಿಸುವ ದೇವರು ತನ್ನ ದೂತರನ್ನು ಕಳುಹಿಸಿ ತನ್ನ ಮಕ್ಕಳನ್ನು ಕಾಯುತ್ತಾನೆ. ನಾವು ಕಾಣದಿದ್ದರೂ ದೇವರ ರಕ್ಷಣೆ ನಮ್ಮ ಸುತ್ತಲೂ ಇರುತ್ತದೆ. ದೇವರನ್ನು ಪ್ರೀತಿಸುವವರಿಗೆ ವಿಶೇಷ ವಾಗ್ದಾನ. ಅದು ದೇವರು ಹೀಗೆ ಹೇಳುತ್ತಾನೆ, ಅವನು ನನ್ನನ್ನು ಪ್ರೀತಿಸಿದ್ದರಿಂದ ನಾನು ಅವನನ್ನು ಬಿಡಿಸುವೆನು. ದೇವರೊಂದಿಗೆ ಸಂಬಂಧವೇ ಆಶೀರ್ವಾದದ ಮೂಲವಾಗಿದೆ. ದೇವರು ಸಂಕಟದಲ್ಲಿ ಕೈಬಿಡುವುದಿಲ್ಲ. ದೇವರು ಸಂಕಷ್ಟಗಳನ್ನು ಯಾವಾಗಲೂ ತೆಗೆದುಹಾಕುವುದಿಲ್ಲ, ಆದರೆ ಅವುಗಳ ಮಧ್ಯದಲ್ಲೇ ನಮ್ಮೊಂದಿಗೆ ಇರುತ್ತಾನೆ. ಎಷ್ಟು ನಿಜ ಅಲ್ವಾ ದೇವಜನರೇ? ಬೆಂಕಿಯೊಳಗೆ 3 ಯುವಕರ ಜೊತೆಯಲ್ಲಿದ್ದ ದೇವರು ಇಂದೂ ನಮ್ಮೊಂದಿಗಿದ್ದಾನೆ. ಇಂದು ಸಹ ನಮ್ಮ ಜೊತೆಗೂ ಸಹ ಇದ್ದಾನೆ. ನಂಬಿಕೆಯ ಜೀವನವೇ ವಿಜಯದ ಜೀವನ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ? ನಂಬಿಕೆಯ ಜೀವನವೇ ವಿಜಯದ ಜೀವನ. ಕೀರ್ತನೆ 91 ನಮಗೆ ಕಲಿಸುವುದೇನೆಂದರೆ, ದೇವರನ್ನು ಸಂಪೂರ್ಣವಾಗಿ ನಂಬಿರಿ, ಪ್ರತಿದಿನ ಪ್ರಾರ್ಥಿಸಿರಿ, ಪ್ರತಿದಿನ ದೇವರ ವಾಕ್ಯವನ್ನು ಓದಿರಿ, ಭಯಕ್ಕಿಂತ ನಂಬಿಕೆಗೆ ಆದ್ಯತೆ ನೀಡಿ, ದೇವರ ವಾಗ್ದಾನಗಳನ್ನು ಹಿಡಿದುಕೊಳ್ಳಿರಿ. ಆದ್ದರಿಂದ ಪ್ರಿಯರೇ, ಕೀರ್ತನೆ 91 ನಮಗೆ ಹೇಳುವ ಮಹಾಸತ್ಯವೇನೆಂದರೆ, ದೇವರ ಆಶ್ರಯದಲ್ಲಿ ಇರುವವರು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಯಾವಾಗಾದರೂ ನಾವು ಒಂಟಿಯಾಗಿದ್ದರೆ ಭಯ ಪಡೋದು ಬೇಡ, ಚಿಂತೆ ಮಾಡೋದು ಬೇಡ. ನಾವು ಒಂಟಿಯಲ್ಲ ಯಾವತ್ತು, ನಮ್ಮ ಜೊತೆಗೆ ದೇವರಿದ್ದಾನಲ್ಲ. ಇಬ್ಬಿಬ್ರು ಇದ್ದೀವಿ ನಾವು. ನಮ್ಮ ಸುತ್ತಲೂ ಎಷ್ಟೇ ಕತ್ತಲೆ ಇದ್ದರೂ ದೇವರ ಬೆಳಕು ನಮ್ಮನ್ನು ನಡೆಸುತ್ತದೆ. ಎಷ್ಟೇ ಅಪಾಯ ಬಂದರೂ ದೇವರು ನಮ್ಮ ರಕ್ಷಕನಾಗಿದ್ದಾನೆ. ಇಂದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಕೈಗೆ ಒಪ್ಪಿಸಿರಿ.
ಆತನು ನಿಮ್ಮನ್ನು ಕಾಪಾಡುವನು, ನಡೆಸುವವನು ಮತ್ತು ಆಶೀರ್ವದಿಸುವನು. ಹಾಗಾಗಿ ದೇವಜನರೇ, ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸುವಿನಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ಒಂದೇ ಮನಸ್ಸಿನಿಂದ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಎಲ್ಲರೂ ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕದ ತಂದೆಯೇ, ಈ ಅದ್ಭುತವಾದ ಕೀರ್ತನೆ 91ರ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ. ಘನ ಮನ ಮಹಿಮೆಗಳು ನಿನಗೆ ಸಲ್ಲಲಿ. ಮತ್ತು ನೀನು ಹೇಳಿರುವ ಈ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ತಂದೆ. ಕರ್ತನೆ, ಭಯದಿಂದ, ಆತಂಕದಿಂದ ಮತ್ತು ನಿರಾಶೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸು. ಈ ವಿಡಿಯೋವನ್ನು ಕೇಳ್ತಿರುವಂತಹ, ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ತಂದೆ. ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸು. ನಿನ್ನ ಆಶ್ರಯದಲ್ಲಿ ನಮ್ಮನ್ನು ಸದಾ ಇರಿಸು. ನಮ್ಮ ಕುಟುಂಬಗಳನ್ನು, ಮಕ್ಕಳನ್ನು, ಕೆಲಸವನ್ನು, ಆರೋಗ್ಯವನ್ನು ಮತ್ತು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ನಿನ್ನ ಬಲವಾದ ಕೈಯಲ್ಲಿ ಕಾಪಾಡು. ನಿನ್ನ ಪರಿಶುದ್ಧ ದೂತರನ್ನು ನಮ್ಮ ಸುತ್ತಲೂ ಕಳುಹಿಸಿ ಎಲ್ಲ ಅಪಾಯಗಳಿಂದ ನಮ್ಮನ್ನು ರಕ್ಷಿಸು. ನಾವು ಯಾವಾಗಲೂ ನಿನ್ನ ಮೇಲೆ ನಂಬಿಕೆ ಇಟ್ಟು ನಡೆಯುವವರಾಗಿರಲು ಸಹಾಯ ಮಾಡು. ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್. ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಇಂದು ನಾನು ನೀವು ಎಲ್ಲರ ಮುಂದೆ ಪೋಷಕರು ಎಂಬ ಅಮೂಲ್ಯ ವಿಷಯವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಪೋಷಕರು, ಅವರಿಗೆ ಪ್ರಾರ್ಥನೆ, ಅವರು ನಮ್ಮ ಜೀವನದ ಅಡಿಪಾಯಗಳು. ಪೋಷಕರು ಎನ್ನುವುದು ಕೇವಲ ಸಂಬಂಧ ಮಾತ್ರ ಅಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಬದ್ಧತೆಯ ಸಂಕೇತ. ಅವರು ನಮ್ಮ ಜೀವನದ ಮೊದಲ ಗುರು, ನಮ್ಮ ಪ್ರೇರಣೆಯ ಮೂಲ ಮತ್ತು ಜೀವನದ ಪಾಠಗಳ ಅಧಿಪತಿ. ಪ್ರತಿ ಮಕ್ಕಳ ಜೀವನದಲ್ಲಿ ಪೋಷಕರು ಅವರ ಹುಟ್ಟನ್ನು, ಬೆಳವಣಿಗೆಯನ್ನು, ಸಂತೋಷ, ದುಃಖವನ್ನು ಹಂಚಿಕೊಳ್ಳುತ್ತಾರೆ. ಅವರು ನೀಡುವ ಪ್ರೀತಿಯ ಮೌಲ್ಯವನ್ನು ನಾವು ಕಾಲಕಾಲಕ್ಕೆ ಅರಿಯುತ್ತೇವೆ. ಆದರೆ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಲು ಪ್ರಾರ್ಥನೆ ಮಾಡಬೇಕಾದ ಅಗತ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಗಮನಿಸ್ತೇವೆ ಹೇಳಿ? ಅದೇ ಬಹಳ ಮುಖ್ಯವಾದದ್ದು. ಹೇಗೆ ಅಂದರೆ, ಇಲ್ಲಿ ಪೋಷಕರ ಪಾತ್ರ ಏನು ಅನ್ನೋದನ್ನು ನೋಡೋದಾದರೆ, ಪೋಷಕರ ಜೀವನದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಅವರೇ ನಮ್ಮ ಮೊದಲ ಗುರು. ಅವರು ನಮಗೆ ಮೆಚ್ಚುಗೆ, ಶಿಸ್ತಿನ ಪಾಠ, ಪ್ರೀತಿಯ ಬಗ್ಗೆ ಎಲ್ಲವನ್ನು ಹೇಳ್ಕೊಡ್ತಾರೆ. ಅವರ ತ್ಯಾಗವನ್ನು ನಾವು ಸತ್ಯವಾಗಿ ಅರಿತುಕೊಳ್ಳಬೇಕು. ಅವರು ನೀಡುವ ಪ್ರೀತಿ ಮತ್ತು ಸುರಕ್ಷತೆಯನ್ನು ನಾವು ತಿಳಿದುಕೊಳ್ಳಬೇಕು. ಅವರ ಪ್ರೀತಿ ಶರೀರ, ಮನಸ್ಸು, ಆತ್ಮ ಎಲ್ಲವನ್ನು ಮುಚ್ಚಿಕೊಳ್ಳುತ್ತದೆ. ನಾವು ಬಾಗಿಲು ಮುಚ್ಚಿದರೂ ಅವರು ಯಾವಾಗಲೂ ನಮ್ಮ ಪಕ್ಕದಲ್ಲಿ ಇರುತ್ತಾರೆ. ಮತ್ತು ಅವರ ತ್ಯಾಗವನ್ನು ನಾವು ನೋಡೋದಾದರೆ, ನಮ್ಮ ಸುಖಕ್ಕಾಗಿ ಅವರು ತಮ್ಮ ಕನಸುಗಳನ್ನು ತ್ಯಜಿಸುತ್ತಾರೆ. ಅವರು ನಿದ್ರೆ, ಆಹಾರ, ಸ್ವಂತ ಸಮಯ ಎಲ್ಲವನ್ನ ಬಲಿ ಕೊಡುತ್ತಾರೆ. ಹಾಗಾಗಿ ಅವರಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಾವು ಅವರ ಪ್ರೀತಿ, ಸಹಾನುಭೂತಿ, ಮಾರ್ಗದರ್ಶನಕ್ಕೆ ಸದಾ ಕೃತಜ್ಞರಾಗಿರಬೇಕು. ಕೇವಲ ಮಾತಿನಲ್ಲಿ ಅಲ್ಲ, ನಮ್ಮ ನಡವಳಿಕೆಯಲ್ಲಿ ಅವರ ಅನುಸರಣೆ, ಗೌರವದಲ್ಲಿ ಕಾಣಿಸಬೇಕು. ಹಾಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದರೆ, ಧಾರ್ಮಿಕ ಗ್ರಂಥಗಳು ಸಹ ಪೋಷಕರಿಗೆ ಗೌರವ ನೀಡುವ ಮಹತ್ವವನ್ನು ವರ್ಣಿಸುತ್ತವೆ. ಬಹುಶಃ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಎಲ್ಲ ಧರ್ಮಗ್ರಂಥಗಳು ಸಹ ಅದನ್ನು ಹೇಳ್ತವೆ. ಅಮ್ಮ ಮತ್ತು ತಂದೆಗೆ ಅಂದರೆ ಪೋಷಕರಿಗೆ ಪ್ರಾರ್ಥನೆ ಮಾಡುವ ಮಕ್ಕಳಿಗೆ ದೇವರು ಸದಾ ಆಶೀರ್ವದಿಸುತ್ತಾರೆ ಎಂದು ಹೇಳಲಾಗಿದೆ. ಅವರಿಗೆ ಪ್ರಾರ್ಥನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಮುಖಾಂತರ ನಾವು ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿದೆ. ಅವರಿಗೆ ನಮ್ಮ ಪ್ರೀತಿ, ಗೌರವ ಮತ್ತು ಭಕ್ತಿಯನ್ನು ತೋರಿಸುವುದು ನಮ್ಮ ಕರ್ತವ್ಯ. ಅವರು ಆರೋಗ್ಯವಾಗಿರಲಿ, ಸಂತೋಷವಾಗಿರಲಿ ಎಂಬುದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಸದಾಕಾಲ ನಮ್ಮ ನಡವಳಿಕೆಯಲ್ಲಿ, ನಮ್ಮ ನಡೆ, ನುಡಿ, ಆಲೋಚನೆಗಳಲ್ಲಿ ಸದಾಕಾಲವೂ ಅವರಿಗೆ ಶ್ರೇಯಸ್ಸನ್ನೇ ಬಯಸುವವರಾಗಿರಬೇಕು ನಾವು. ಹಾಗಾಗಿ ಪೋಷಕರು ನಮ್ಮ ಜೀವನದ ಅಡಿಪಾಯ ಆಗಿದ್ದಾರೆ.
ಅವರ ಪ್ರೀತಿ, ತ್ಯಾಗ ಮತ್ತು ಮಾರ್ಗದರ್ಶನವು ನಮ್ಮ ಜೀವನದ ಬೆಳಕಾಗಿದೆ. ಅವರು ನಮ್ಮ ಸಂತೋಷ, ಸ್ವಪ್ನ ಮತ್ತು ಜೀವನದ ಪ್ರತಿಯೊಂದು ಹಾದಿಯಲ್ಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಹಾಗಾಗಿ ನಾವು ಅವರ ಪ್ರೀತಿಗೆ ತಕ್ಕ ಮಟ್ಟಿನಲ್ಲಾದರೂ ಗೌರವ ಸಲ್ಲಿಸಬೇಕಾಗಿದೆ ಅಲ್ವಾ? ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಪ್ರೀತಿ ಹೆಚ್ಚಿಸುತ್ತಾರೆ. ಅಂತಿಮವಾಗಿ ನಾವು ಈ ಮಾತುಗಳಿಂದ ಪ್ರೇರಣೆಯನ್ನು ಪಡೆದು ನಮ್ಮ ಪೋಷಕರಿಗೆ ನಿತ್ಯ ಪ್ರಾರ್ಥನೆ ಮಾಡುವ, ಗೌರವಿಸುವ ಮತ್ತು ಅವರಿಗೆ ಸಂತೋಷ ನೀಡುವ ಜೀವನವನ್ನು ಕಟ್ಟಿಕೊಳ್ಳೋಣ. ಎಷ್ಟೋ ಜನ ಮಕ್ಕಳು ಮಾಡ್ತಾ ಇದ್ದೀರಾ, ತುಂಬ ಸಂತೋಷ ಆಗುತ್ತೆ. ದಿನ ತಂದೆ ತಾಯಿಗೆ ಪ್ರಾರ್ಥಿಸೋದು, ಅವರಿಗೆ ಶಿಲುಬೆಯ ಒಂದು ಸಂಕೇತವನ್ನು ಅವರ ಶರೀರದ ಮೇಲೆ ಹಾಕುವುದು, ಅವರನ್ನು ರಕ್ಷಣೆ ಮಾಡುವುದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು, ಇದನ್ನೆಲ್ಲವನ್ನು ಹಲವಾರು ಮಕ್ಕಳು ಇಂದಿಗೂ ಸಹ ಮಾಡ್ತಾ ಇದ್ದಾರೆ. ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ನಾವು ಅವರಿಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡೋಣ ಸ್ನೇಹಿತರೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಭು ಯೇಸುವಿನ ಕಡೆಗೆ ಗಮನವಿಟ್ಟು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಿ. ಪ್ರಭು ತಂದೆ, ಇನ್ ದ ನೇಮ್ ಆಫ್ ದ ಫಾದರ್ ಆ್ಯಂಡ್ ಆಫ್ ದ ಸನ್ ಆ್ಯಂಡ್ ದ ಹೋಲಿ ಸ್ಪಿರಿಟ್, ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಪ್ರಭು ತಂದೆಯೇ, ನಮ್ಮ ಪೋಷಕರಿಗೆ ಆರೋಗ್ಯ, ಶಕ್ತಿ, ಸಂತೋಷ ಮತ್ತು ಶಾಂತಿ ನೀಡು. ಅವರ ಜೀವನ ಸದಾ ಬೆಳಕಿನಂತೆ ಪ್ರಕಾಶಮಾನವಾಗಿರಲಿ. ನಾವು ಅವರ ಆದರ್ಶಗಳನ್ನು ಪಾಲಿಸೋಣ. ಅವರ ತ್ಯಾಗವನ್ನು ಮರೆಯದೆ ಗೌರವಿಸುವಂತೆ ಮಾಡು. ಅವರಿಗೆ ದೀರ್ಘ ಆಯುಷ್ಯ ಮತ್ತು ಸಂತೋಷ ನೀಡು. ಅವರು ತಮ್ಮ ಎಲ್ಲ ಸುಖ ಸಂತೋಷಗಳನ್ನು ಬದಿಗೊತ್ತಿ ನಮ್ಮ ಒಂದು ಶ್ರೇಯಸ್ಸಿಗಾಗಿ ದುಡಿತಾ ಇದ್ದಾರೆ. ಅವರನ್ನು ಕರುಣಿಸು. ಅವರಿಗೆ ಹೆಚ್ಚು ಶಕ್ತಿಯನ್ನು ಕೊಡು. ಅವರು ದುಡಿಯೋದಕ್ಕೆ ಶಕ್ತಿಯನ್ನು ಕೊಡು. ನಮ್ಮನ್ನು ನೋಡ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ಸಹ ನೋಡಿಕೊಳ್ಳೋದಕ್ಕೆ, ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೆ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡು. ಮನಸ್ಸನ್ನು ಕೊಡು, ಸಮಯವನ್ನು ಕೊಡು, ಅವರಿಗೆ ಸಂತೋಷವನ್ನು ಕೊಡು. ಎಲ್ಲ ಸೌಕರ್ಯಗಳನ್ನು ಅವರಿಗೆ ಕೊಟ್ಟು ಕಾಪಾಡು ತಂದೆ. ಇನ್ ದ ನೇಮ್ ಆಫ್ ದ ಜೀಸಸ್ ಐ ವಿಲ್ ಪ್ರೇ. ಆಮೇನ್. ಈ ನನ್ನ ಪ್ರಾರ್ಥನೆಯನ್ನು ನಮ್ಮ ಒಬ್ಬರೇ ಒಡೆಯರು, ರಕ್ಷಕರು, ಕರ್ತರು, ದೇವರು, ತಂದೆಯೂ ಆದ ಪ್ರಿಯ ಯೇಸು ಕ್ರಿಸ್ತರ ಮೂಲಕ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.